ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನಗೆ ಸಪೋರ್ಟ್ ಮಾಡ್ತಿರೋರೆಲ್ಲರಿಗೂ. ಬಟ್ ಇತ್ತೀಚೆಗೆ ವ್ಯೂಸ್ ತುಂಬ ಕಡಿಮೆ ಆಗ್ತಿದೆ. ಪ್ಲೀಸ್ ನನ್ನ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ನಿಮಗೆ ನಾನು ವೀಡಿಯೋ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರುತ್ತೆ. ನೀವು ನನ್ನ ವೀಡಿಯೋ ನೋಡ್ಬೋದು ಇಮಿಡಿಯೇಟಾಗಿ ಅಂತ ಹೇಳ್ತಾ, ಇವತ್ತು ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಕೊಟ್ಟಿರೋ ವಿಷಯ ಬಂದುಬಿಟ್ಟು ಬಿಗ್ ಬಾಸ್ ಬಗ್ಗೆ. ಇವಾಗಲೇ ಬೆಳಗ್ಗೆ ಒಂದು ಪ್ರೋಮೋ ಬಂದಿದೆ ನಾಮಿನೇಷನ್ಗೆ ಸಂಬಂಧಿಸಿದ್ದು. ಯಾರು ಈ ಮನೆಯಲ್ಲಿ ಫಿನಾಲೆಗೆ ಹೋಗೋಕ್ಕೆ ಅರ್ಹತೆ ಇರಲ್ವೋ ಅವ್ರನ್ನ ಹೆಸರನ್ನ ಹೇಳ್ಬಿಟ್ಟು ಒಂದು ಹಾರ್ಟ್ ಕೊಟ್ಟಿರ್ತಾರೆ ಮತ್ತು ಒಂದು ಚಾಕು ಕೊಟ್ಟಿರ್ತಾರೆ. ಅದನ್ನು ಹೋಗ್ಬಿಟ್ಟು ಆ ಹಾರ್ಟ್ಗೆ ಚುಚ್ಚಬೇಕು. ಈ ಟಾಸ್ಕ್ ನಿಮ್ಗೆ ಹೆಂಗೆ ಅನ್ನಿಸ್ತು? ಐ ಥಿಂಕ್ ಬಿಗ್ ಬಾಸ್ ಅವರು ಫಿನಾಲೆಗೆ 2 ವೀಕ್ ಎಕ್ಸ್ಟೆಂಡ್ ಮಾಡಿರೋದಕ್ಕೂ ಮತ್ತು ಅವ್ರು ಟಾಸ್ಕ್ ಕೊಡ್ತಿರೋದಕ್ಕೂ ಹೈ TRP ಪ್ಲ್ಯಾನ್ ಮಾಡಿದ್ದಾರೆ ಅಂತಲೇ ಅರ್ಥ ಆಗುತ್ತೆ. ಮತ್ತು ಅದನ್ನು ಸಕ್ಸಸ್ಫುಲಿ ಎಕ್ಸಿಕ್ಯೂಟ್ ಕೂಡ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಈ ಮನೇಲಿರೋ ಕಂಟೆಸ್ಟೆಂಟು ಕೂಡ ಹಂಗೆ ಇದ್ದಾರೆ, ಜಿದ್ದಿ ಇದ್ದಾರೆ. ಫೈಟ್ ಕೊಡೋಕ್ಕೆ, ಟಕ್ಕರ್ ಫೈಟ್ ಕೊಡೋಕ್ಕೆ ಎಲ್ಲರೂ ರೆಡಿ ಇದ್ದಾರೆ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಪ್ರತಾಪ್ ಅವ್ರು ಆಚೆ ಹೋಗಿ ಬಂದಾಗಲಿಂದ ಅವರಿಗೂ ಗೇಮ್ ಹೆಂಗೆ ಹೋಗ್ತಾ ಇದೆ ಅನ್ನೋ ಸಿಕ್ಕಾಪಟ್ಟೆ ಐಡಿಯಾ ಕೂಡ ಬಂದಿದೆ. ವಿನಯ್ಗೆ ಟಕ್ಕರ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆಚೆ ಎಲ್ಲರೂ ನೋಡ್ತಾ ಇದ್ದೀರಾ, ಮಾವುತ ಆನೆನ ಪಳಗ್ಸೋಕ್ಕೆ ಒಬ್ಬ ಒಳ್ಳೆ ಮಾವುತ ಬಂದ ಅಂತ ಎಲ್ಲನೂ ಕಮೆಂಟ್ ಮಾಡ್ತಾ ಇದ್ದಾರೆ ಪ್ರತಾಪ್ ಅವರಿಗೆ. ಅದ್ರ ಬಗ್ಗೆ ನಿಮ್ಗೆ ಅನಿಸಿಕೆ ಏನು? ಕಮೆಂಟ್ ಸೆಕ್ಷನಲ್ಲಿ ನಂಗೆ ತಿಳಿಸಿ. ಇನ್ನು ಮ್ಯಾಟರ್ಗೆ ಬರೋದಾದರೆ, ಒಬ್ಬೊಬ್ಬರೇ ನಾಮಿನೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರೋಮೋಲಿ ತನಿಷಾ ಅವರು ನಮ್ರತಾಗೆ ಹೇಳ್ತಾರೆ ಅವರು ಮತ್ತೆ ಕಂಫರ್ಟ್ ಝೋನಲ್ಲಿ ಹೋಗ್ತಾ ಇದ್ದಾರೇನೋ ಅಂತ. ಬಟ್ ಐ ಥಿಂಕ್ ನನಗೆ ಅವರು ಕಂಫರ್ಟಬಲ್ ಝೋನಲ್ಲಿ ಹೋಗ್ತಾ ಇದ್ದಾರೆ ಅಂತ ಅನ್ನಿಸ್ಲಿಲ್ಲ. ಇನ್ಫ್ಯಾಕ್ಟ್ ನಮ್ರತಾ ಅವರು ಸ್ನೇಹಿತವ್ರು ಎಲಿಮಿನೇಟ್ ಆದಾಗಲಿಂದ ಎಲ್ಲರ ಜೊತೆನೂ ಆದಷ್ಟು ಬೆರೆಯೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ತುಕಾಲಿ ಜೊತೆ ಆಗಿರ್ಬೋದು, ವರ್ತೂರ್ ಸಂತೋಷ್ ಅವ್ರ ಜೊತೆ ಆಗಿರ್ಬೋದು, ವಿನಯ್ ಜೊತೆ ಮುಂಚೆಯಿಂದನೂ ಫ್ರೆಂಡ್ ಆಗಿದ್ರು, ಕಾರ್ತಿಕ್ ಜೊತೆ ಬೆರೀತಾ ಇದ್ದಾರೆ, ಸಂಗೀತ ಅವ್ರ ಜೊತೆ ಬೆರೀತಾ ಇದ್ದಾರೆ. ಇನ್ಫ್ಯಾಕ್ಟ್ ಬೆಂಕಿ ಹತ್ರನೂ ಕೂಡ ಅವಾಗವಾಗ ಮಾತಾಡಿಕೊಂಡು ಚೆನ್ನಾಗೇ ಇದ್ದಾರೆ ಅಂತಲೇ ಹೇಳ್ಬೋದು. ಐ ಥಿಂಕ್ ಬೆಂಕಿ ಅವರು ಅದನ್ನು ಪಾಸಿಟಿವ್ ಆಗೂ ತೊಗೋಬೋದಿತ್ತು, ನಮ್ರತಾಗೆ ಚಾಕು ಚುಚ್ಚೋದಕ್ಕಿಂತ ಮುಂಚೆ, ಆ ರೀಸನ್ ಕೊಡೋದಕ್ಕಿಂತ ಮುಂಚೆ ಅಂತ ಅನ್ನಿಸ್ತು. ಇನ್ನು ಬೆಟರ್ ರೀಸನ್ ಕೊಡ್ಬೋದಿತ್ತೇನೋ, ಐದರ್ ಇನ್ ಪರ್ಫಾರ್ಮೆನ್ಸ್ ಎಲ್ಲಾದರೂ ಒಂದು ಬೇರೆ ರೀಸನ್ ಕೊಡಬೇಕಿತ್ತೇನೋ ತನಿಷಾ ಅವರು ಅಂತ ನನಗನ್ನಿಸ್ತು. ಮತ್ತು ಕಾರ್ತಿಕ್ ಅವರು ತನಿಷ್ ಅವರಿಗೆ ಫಿನಾಲೆಗೆ ಬರೋಕ್ಕೆ ನಾಟ್ ಎಲಿಜಿಬಲ್ ಅಂತ ಚಾಕು ಇಡ್ತಾರೆ. ದಟ್ ವಾಸ್ ವೆರಿ ಸರ್ಪ್ರೈಸಿಂಗ್ ನನಗೆ. ಯಾಕಂದರೆ ಕಾರ್ತಿಕ್ ಅವರು ತನಿಷಾನೇ ಬೆಸ್ಟ್ ಫ್ರೆಂಡ್ ಅಂತ ಅನ್ಕೋತಾರೆ, ಮನೆಯಲ್ಲಿ ತುಂಬ ಲಾಯಲ್ ಆಗಿರ್ತಾಳೆ ಅಂತ ಕೂಡ ಅನ್ಕೋತಾರೆ. ಸೊ ಫ್ರೆಂಡು ಫಿನಾಲೆಗೆ ಬರಬೇಕಂತ ಕೋರ್ಕೊತಾರೆ. ಅದು ಕಾರ್ತಿಕ್ ಎಷ್ಟೊಂದು ಸಲ ತನಿಷಾ ಇವರು ಸ್ಟ್ಯಾಂಡ್ ಬಂದರೆ ಇತ್ತೀಚೆಗೆ ತನಿಷಾಗೇ ಸಪೋರ್ಟ್ ಮಾಡೋರು. ಅಂಥವ್ರು ಬಂದುಬಿಟ್ಟು ಮಾತಲ್ಲಿ ಕ್ಲಾರಿಟಿ ಇರಲ್ಲ ಅಂತ ಅಂತಾರೆ. ಬಟ್ ಆ ಪಾಯಿಂಟ್ ನಾನು ಓಕೆ ಮಾಡಲ್ಲ. ಯಾಕಂದರೆ ತನಿಷ್ ಅವರು ಮೋಸ್ಟ್ ಆಫ್ ದ ಟೈಮ್ ಅವ್ರು ಮಾತಾಡೋದು ಕ್ಲಾರಿಟಿಯಾಗೇ ಮಾತಾಡ್ತಾರೆ. ಅವ್ರ ಉದ್ದೇಶ ಏನಿರುತ್ತೆ ಅಂತ ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ಎಲ್ಲೋ ಫೇಲ್ ಆಗ್ತಾರೆ ಅಂತ ನನಗನ್ಸುತ್ತೆ. ಎಲ್ಲೂ ಇನ್ವ್ಯಾಲಿಡ್ ಸ್ಟೇಟ್ಮೆಂಟ್ ಮಾಡಲ್ಲ, ಬೇರೆಯವ್ರ ಕ್ಯಾರೆಕ್ಟರ್ ಅಸಾಸಿಯೇಷನ್ ಮಾಡಲ್ಲ ಅವರು. ಒಂದು ಬಿಗ್ ಬಾಸಲ್ಲಿ ಒಂದು ಒಳ್ಳೆ ಕಂಟೆಸ್ಟೆಂಟ್ ಅಂತ ನನಗನ್ಸೋದು ತನಿಷಾ ಅವರು. ಸೊ ಕಾರ್ತಿಕ್ ಅವರು ತನಿಷಾ ಕೊಟ್ಟಿರೋ ರೀಸನ್ ಆಗಲಿ, ತನಿಷಾ ಅವ್ರಿಗೆ ಟಾಪ್ 5 ಬರೋ ಕಂಟೆಸ್ಟೆಂಟ್ ಅಲ್ಲ ಅಂತ ಹೇಳಿದ್ದು ನನ್ನ ಪ್ರಕಾರ ಮೋಸ್ಟ್ಲಿ ಸರಿ ಇಲ್ಲ ಅಂತ ಅನ್ನಿಸ್ತು. ಮೇ ಬಿ ಇನ್ನೂ ಚೆನ್ನಾಗಿರೋ ರೀಸನ್ ಕೊಟ್ಟು ಹೇಳಿದರೆ ಮೋಸ್ಟ್ಲಿ ಅಕ್ಸೆಪ್ಟಬಲ್ ಅನ್ನೋ ರೀಸನ್ ಕೊಟ್ಟಿದ್ರೆ ಅದನ್ನು ಓಕೆ ಅನ್ಬೋದಿತ್ತೇನೋ ಅಂತ ನನ್ನ ಅಭಿಪ್ರಾಯ. ಅದು ಬಿಟ್ಟರೆ ಕಾರ್ತಿಕ್ ಅವರು ವರ್ತೂರ್ ಸಂತೋಷ ಕೂಡ ಚುಚ್ಚಿದಂಗೆ ಇದ್ದಾರೆ. ಯಾಕಂದರೆ ಸ್ಲೈಡಾಗೆ ವಿಡಿಯೋಲಿ ಪಾಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ವರ್ತೂರ್ ಸಂತೋಷ್ಗೆ ಹಾಕಿದ್ದಂಗೆ ಇದ್ದಾರೆ. ಇನ್ನು ನಮ್ರತ್ ಅವರು ಕೂಡ ವರ್ತೂರ್ ಸಂತೋಷ್ ಅವ್ರಿಗೆ ಹಾಕಿದ್ದಾರೆ ಅನ್ನೋ ಥರ ಕಾಣುತ್ತೆ. ಯಾಕಂದರೆ ಅವ್ರು ವೈಟ್ ಇದಾಕಿರ್ತಾರಲ್ಲ ಡ್ರೆಸ್, ಅದ್ರಲ್ಲಿ ಹೋಗಿ ಚುಚ್ಚಬೇಕಾದ್ರೆ ನಮಗೆ ಕಾಣುತ್ತೆ. ನಮ್ರತ್ ಅವರು ವೈಟ್ ಡ್ರೆಸ್ ಹಾಕಿದ್ದಾರೆ, ಮೋಸ್ಟ್ಲಿ ವರ್ತೂರ್ ಅವ್ರಿಗೆ ನಾಮಿನೇಟ್ ಮಾಡಿದ್ದಾರೆ ಅಂತ. ಇನ್ನು ಲಾಸ್ಟಲ್ಲಿ ಬಂದುಬಿಟ್ಟು ಜಿದ್ದಿ ಪ್ರತಾಪ್ ಆ್ಯಂಡ್ ವಿನಯ್ ಅವರು ಇವ್ರಿಗೆ ಹೇಳ್ತಾರೆ ಪ್ರತಾಪ್ ಅವ್ರಿಗೆ, ಅವ್ರಿಗೆ ಬೇಡವಾದಿರೋ ವಿಷಯದಲ್ಲೆಲ್ಲ ಬಂದು ಮೂಗು ತೂರಿಸಿ ಅಯ್ಯೋ ಪಾಪ ಅಂತ ಕಟ್ಟಸಿಗಿಟ್ಟಿಸ್ಕೊಳ್ಳೋದು ಪ್ರತಾಪ್ ಅಂತ ಒಂದು ಸ್ಟೇಟ್ಮೆಂಟ್ ಮಾಡ್ತಾರಲ್ಲ, ಅದ್ರ ಬಗ್ಗೆ ನಿಮಗೆ ಅನ್ನಿಸ್ತು ಫ್ರೆಂಡ್ಸ್? ಯಾಕಂದರೆ ಪ್ರತಾಪ್ ಅವರು ಅವ್ರ ವಿಷಯದಲ್ಲೇ ಅವ್ರು ಮಾತಾಡ್ತಾ ಇರಲಿಲ್ಲ, ಇನ್ನು ಬೇರೆಯವ್ರ ವಿಷಯದಲ್ಲಿ ಬಂದು ಎಲ್ಲಿ ಮೂಗು ತೂರಿಸಿದ್ರು ಅಂತಲೇ ನನಗೆ ಗೊತ್ತಾಗಲಿಲ್ಲ. ಆ ಸ್ಟೇಟ್ಮೆಂಟ್ ಮಾಡೋದ್ರಲ್ಲಿ ವಿನಯ್ ಪ್ರಾಪರಾಗಿ ಕೊಡಬೇಕಿತ್ತು ಅಂತ ಅನ್ನಿಸ್ತು. ಮೋಸ್ಟ್ಲಿ ಅವ್ರು ಸೈಲೆಂಟಾಗಿರ್ತಾರೆ, ಮನೇಲಿ ಇನ್ವಾಲ್ವ್ಮೆಂಟ್ ಇರಲ್ಲ, ಟಾಸ್ಕು ಕೂಡ ಚೆನ್ನಾಗಿ ಆಡಲ್ಲ, ಎಂಟರ್ಟೈನ್ಮೆಂಟ್ ಇಲ್ಲ ಅಂತ ಅಂದ್ಬಿಟ್ಟು ಪ್ರತಾಪ್ನ ಬಂದು ನಾಮಿನೇಟ್ ಮಾಡಿದ್ದಿದ್ರೆ ಮೋಸ್ಟ್ಲಿ ಈ ನಾಮಿನೇಷನ್ನ ಒಪ್ಪೋದಿತ್ತೇನೋ, ಫಿನಾಲಿಗೆ ಬರೋಕ್ಕೆ ಎಲಿಜಿಬಲ್ ಇಲ್ಲ ಅಂತ. ಬಟ್ ಬೇರೆಯವ್ರದ್ರಲ್ಲೆಲ್ಲ ಮೂಗು ತೋರಿಸಿ ಅಂತ ಹೇಳಿದ್ರಲ್ಲ, ಅದನ್ನು ಒಪ್ಪೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ವಿನಯ್ ಕೊಟ್ಟಿದ್ದ ರೀಸನು. ಮತ್ತು ಪ್ರತಾಪ್ ಅವರು ಅವ್ರ ನಾಲ್ಗೆಗೆ ಯಾವಾಗಲ್ಲ ಎಲ್ಲಿವರೆಗೂ ಲಗಾಮ್ ಹಾಕ್ಕೊಳ್ಳಲ್ವೋ ಅಲ್ಲಿವರೆಗೂ ಅವ್ರು ಫಿನಾಲೆಗೆ ಬರೋಕ್ಕೆ ಅರ್ಹತೆ ಇರೋರಲ್ಲ ಅಂತ ಸ್ಟೇಟ್ಮೆಂಟ್ ಮಾಡ್ತಾರಲ್ಲ, ಸೀರಿಯಸ್ಲಿ ನನಗೆ ಇನ್ಸ್ಪೈರ್ ಆಯಿತು ಅವ್ರ ಲೈನು. ಪ್ರತಾಪ್ ಅವ್ರು ಕಡಿಮೆ ಮಾತಾಡಿದ್ರು ಕೂಡ ಆ ಮಾತಿಗೆ ತುಂಬ ವ್ಯಾಲ್ಯೂ ಇರೋಂಗೆ ಮಾತಾಡ್ತಾರೆ.
ಇತ್ತೀಚೆಗೆ ಅವ್ರ ಫ್ಯಾನ್ ಬೇಸ್ ಕೂಡ ಅದಕ್ಕೆ ತುಂಬಾ ಇಂಪ್ರೂವ್ ಆಗ್ತಿದೆ ಅಂತಲೇ ಹೇಳ್ಬೋದು. ಆ ಪಾಯಿಂಟ್ ನನಗೂ ಕೂಡ ಓಕೆ ಅನ್ನಿಸ್ತು. ಯಾಕಂದರೆ ನಿನ್ನೆ ವಿನಯ್ ಅವರು ಅವ್ರಿಗೆ ಪ್ರತಾಪ್ ಅವ್ರಿಗೆ ಹೆಂಗೆ ಮಾತಾಡಿದ್ದೀರ ಅಂತ ಎಲ್ಲರೂ ನೋಡೇ ಇರ್ತೀರ. ಏನಲ್ಲೋ ನೀನೇನೋ ನನಗೆ ಹೇಳ್ಕೊಡೋದು, ನಾನು ಚಿಕ್ಕವನಿದ್ದಾಗ ಅವನಿನ್ನೂ ದೇಗ್ತಾ ಇದ್ದ ಹಂಗೆಲ್ಲ ಮಾತಾಡ್ತಾರಲ್ಲ, ಅಷ್ಟಿದ್ದವನು ಇಲ್ಲಿಗೆ ಬಂದಿದ್ದಾನೆ, ಅವ್ರಿಗೆ ಈಕ್ವಲಾಗೆ ಅವ್ರ ಮನೇಲಿದ್ದಾನೆ, ಅವ್ರಿಗೆ ಟಕ್ಕರ್ ಕೊಡ್ತಾ ಇದ್ದಾನೆ ಅನ್ನೋದು ವಿನಯ್ ಅವ್ರು ತಲೆಗೆ ಇಟ್ಕೋಬೇಕಾಗಿತ್ತು. ಪ್ರತಾಪ್ ಬಗ್ಗೆ ಆ ಥರ ಮಾತಾಡೋದಕ್ಕಿಂತ ಮುಂಚೆ ಪ್ರತಾಪ್ ಅಂದರೆ ವಿನಯ್ಗೆ ಕೋಪ ಬಂದರೆ ಅವ್ರು ಏನು ಮಾತಾಡ್ತೀನಿ ಅಂತ ಅವರಿಗೆ ಗೊತ್ತಾಗಲ್ಲ ಅಂತ ನನಗನ್ಸುತ್ತೆ. ಸೊ ವಿನಯ್ ಅವರು ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಗೇಮ್ ಆಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಿಜವಾಗ್ಲೂ ಫಿನಾಲೆಗೆ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವಾಗಲೇ ಜನಕ್ಕೆ ತುಂಬ ಡಿಫಿಕಲ್ಟ್ ಅನ್ನಿಸ್ತಿದೆ ಟಾಪ್ 5ನ ಚೂಸ್ ಮಾಡೋಕ್ಕೆ. ವಿನಯ್, ಕಾರ್ತಿಕ್, ನಮ್ರತಾ, ಸಂಗೀತ, ಬೆಂಕಿ, ಪ್ರತಾಪ್, ತುಕಾಲಿ ಈಕ್ವಲ್ ಫೈಟ್ ಇದೆ ಅಂತಲೇ ಹೇಳ್ಬೋದು. ಈ ಟೈಮಲ್ಲಿ ಗೇಮ್ನ ಅಲ್ಟರ್ ಮಾಡ್ಕೊಳ್ತಿರೋದು ವಿನಯ್ಗೆ ತುಂಬಾ ಮುಳ್ಳಾಗುತ್ತೆ ಅಂತ ಅನ್ಬೋದು. ಪ್ರತಾಪ್ಗೆ ತುಂಬ ಪಾಸಿಟಿವ್ ಆಗುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಯಾಕಂದರೆ ಪ್ರತಾಪ್ ಎಷ್ಟು ಕ್ಲವರ್ ಇದ್ದಾರೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಅವ್ರು ಯಾವತ್ತೂ ತುಂಬ ಯೋಚನೆ ಮಾಡಿ ವೆಲ್ ಪ್ಲ್ಯಾನ್ಡಾಗಿ ಗೇಮ್ ಆಡ್ತಿದ್ದಾರೆ ಇವಾಗ ಅಂತೂ ತುಂಬ ಗೊತ್ತಾಗ್ತಾ ಇದೆ. ಅವ್ರು ಆಚೆ ಹೋಗಿ ಬಂದಾಗಲಿಂದ ಐದರ ಸೋಪ್ ಹಾಕಿದ್ರಲ್ಲ ಕಣ್ಣಿಗೆ, ಆವತ್ತಿಂದನೂ ಕೂಡ ಮತ್ತು ಇವಾಗ ಆಚೆ ಹೋಗಿರೋದು ಕೂಡ ಮೋಸ್ಟ್ಲಿ ವಿನಯ್ಗೆ ಇವಾಗ ಹೆಂಗೆ ಅನ್ನಿಸ್ತಿದೆ ಅನಿಸುತ್ತೆ ಅಂದರೆ 4 ದಿನ ಊಟ ಬಿಟ್ಟಿದ್ದು ಅವ್ನು ಹೆಂಗಾದರೂ ಮಾಡಿ ಆಚೆ ಹೋಗ್ಬೇಕೇನೋ ಅಂತ ಗೇಮ್ ಪ್ಲ್ಯಾನ್ ಮಾಡೇ ಊಟ ಬಿದ್ದಿದ್ದಾನೆ ಅಂತ ವಿನಯ್ ಅವ್ರು ಅಂದ್ಕೊಂಡಿದ್ದಾರೆ. ಮೋಸ್ಟ್ಲಿ ಅದಕ್ಕೆ ಎಷ್ಟೊಂದು ಟ್ರಿಗರ್ ಆಗ್ತಿದ್ದಾರೇನೋ. ಮತ್ತು ಪ್ರತಾಪ್ ಗೇಮ್ ಕೂಡ ತುಂಬ ಚೇಂಜ್ ಆಗಿದೆ ಅಲ್ವಾ ಮನೆ ಒಳಗಡೆ ಬಂದಾದಮೇಲೆ. ಸೊ ಹಿಂಟ್ ಸಿಕ್ಕಿದೆ, ಅದಕ್ಕೋಸ್ಕರನೇ ಇವನು ಇಷ್ಟೊಂದೆಲ್ಲ ಜಾಸ್ತಿ ಓವರಾಗಿ ಮಾತಾಡ್ತಿರೋದು. ಇವನು ಸುಮ್ಮನೆ ಬಿಡಬಾರ್ದು, ಹಿಂಗೆ ಬೆಳಿತಾನೆ, ನಾನು ಟಕ್ಕರ್ ಕೊಡ್ತಿರ್ಬೇಕು ಅನ್ನೋ ತಲೆಯಲ್ಲಿದೆ ಅನ್ನಿಸ್ತಾ ಇದೆ ವಿನಯ್ ಅವರಿಗೆ. ಮೋಸ್ಟ್ಲಿ ಅದಕ್ಕೆ ಏನೇನೋ ಮಾತಾಡ್ತಿದ್ದಾರೇನೋ ಅಂತ ನನ್ನ ಅನಿಸಿಕೆ. ನಿಮ್ಗೇನು ಅನಿಸುತ್ತೆ ನನಗೆ ತಿಳಿಸ್ಕೊಡಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇತ್ತೀಚೆಗೆ ವ್ಯೂ ಕೂಡ ಕಡಿಮೆ ಆಗ್ತಾಯಿದೆ, ಪ್ಲೀಸ್ ನನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.